ಇವತ್ತಿನ ವಿಡಿಯೋದಲ್ಲಿ ನಾನು B.Ed ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ವಿಶೇಷ ಪ್ರೋತ್ಸಾಹಧನದ ಅರ್ಜಿಯನ್ನು ಕರೆಯಲಾಗಿದೆ. ಇಲ್ಲಿ ನಾವು ನೋಡಬಹುದು, ಇದು ನಾನು ವೆಬ್ಸೈಟ್ ಓಪನ್ ಮಾಡಿದ್ದು DOM.karnataka.gov.in. ಇದರಲ್ಲಿ 2024-25ನೇ ಸಾಲಿನ B.Ed ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ನೀಡಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ. ಈಗ ನಾನು ಇದರದ್ದು ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ, ಯಾವ ಥರ ಅರ್ಜಿ ಎಲ್ಲ ಹಾಕಬೇಕು ಮತ್ತು ಲಾಸ್ಟ್ ಡೇಟ್ ಏನು ಎಲ್ಲ ಮಾಹಿತಿ ನಾ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಈಗ DOM.karnataka.gov.in ಅಲ್ಲಿ ಓಪನ್ ಮಾಡಿದಾಗ ಇತ್ತೀಚಿನ ಸುದ್ದಿಗಳಿಂದ ನೋಡಿದಾಗ ಇದನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಇದು B.Ed ಅಪ್ಲಿಕೇಶನ್ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಇದನ್ನು ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಅಂದ್ಕೊದ ತಕ್ಷಣ ಇದನ್ನು ನೀವು ಓಪನ್ ಮಾಡ್ಕೋಬೇಕು ನಿಮ್ಮ ಮೊಬೈಲಲ್ಲಿ. ಓಪನ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಮೌಲಾನಾ ಆಜಾದ್ ಭವನ, ಮಿಲ್ಲರ್ಸ್ ಟ್ಯಾಂಕ್ ಬೆಡ್ ರಸ್ತೆ, ವಸಂತ್ ನಗರ್, ಬೆಂಗಳೂರಿನಿಂದ ಪ್ರಕಟಣೆ ಏನಿದೆ ಅಂದರೆ, ಇಲ್ಲೇ 2024-25ನೇ ಸಾಲಿನ B.Ed ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸೇವಾ ಸಂಧು ಮೂಲಕ ಪ್ರೋತ್ಸಾಹಧನ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದಿನಾಂಕ ಇದು 5/12 ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ 25/12/2024 ಕ್ರಿಸ್ಮಸ್. ಆವಾಗ 5:00 ಸಂಜೆ 5:30 PM ಅದರ ಒಳಗಡೆ ನೀವು ಇದನ್ನು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕು. B.Ed ಓದ್ತಾ ಇರೋ ವಿದ್ಯಾರ್ಥಿಗಳು. ಈಗ B.Ed ಓದ್ತಾ ಇರೋ ವಿದ್ಯಾರ್ಥಿಗಳು ಅವ್ರ ಕಾಲೇಜ್ ಏನಿದೆಯಲ್ಲ, ಅವರು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ನಿಂದ ಅಫಿಲಿಯೇಟ್ ಆಗಿರಬೇಕು, ಮಾನ್ಯತೆಯನ್ನು ಪಡೆದಿರಬೇಕು. ಅದು ಗೌರ್ಮೆಂಟ್ ಆಗಿರಬಹುದು, ಏಡೆಡ್ ಆಗಿರಬಹುದು, ಇವರೆಲ್ಲ ಇದನ್ನ ಅಪ್ಲೈ ಮಾಡಬಹುದು. ಈಗ ಅಲ್ಪಸಂಖ್ಯಾತರ ಸಮುದಾಯ ಅಂದ್ರೆ ಯಾರ್ಯಾರು ಬರ್ತಾರಂದ್ರೆ, ದ ಸ್ಟೂಡೆಂಟ್ಸ್ ಬಿಲಾಂಗ್ ಟು ದಿಸ್ ಫಾಲೋವಿಂಗ್ ಕಮ್ಯುನಿಟೀಸ್. ಯಾರ್ಯಾರಂದ್ರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್, ಜೈನ್, ಸಿಖ್, ಬೌದ್ಧ ಮತ್ತು ಪಾರ್ಸಿ ವಿದ್ಯಾರ್ಥಿಗಳು. ಇಲ್ಲಿ ಇವರು ಕೊಡ್ತಾ ಇರೋದು ಎಷ್ಟಂದ್ರೆ, ಒಂದಲ್ಲ 25,000 ರೂಪಾಯಿ ಇವರು ವಿಶೇಷ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ವಿಶೇಷ ಪ್ರೋತ್ಸಾಹಧನ ಗ್ರಾಂಟ್ ಆದ ನಂತರ ಇವರು ಡೈರೆಕ್ಟ್ ಅಕೌಂಟಿಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಈ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡ್ತಾರೆ. ಅದಕ್ಕೆ ಆಸಕ್ತ ಇರುವ ವಿದ್ಯಾರ್ಥಿಗಳು ಇಲ್ಲಿ ಕಾಣಿಸ್ತಿರುವ ಪೋರ್ಟಲ್ ಯಾವುದಂದ್ರೆ ಸೇವಾ ಸಿಂಧು .karnataka.gov.in ಈ ವೆಬ್ಸೈಟಿಗೆ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸಿ ಇದರ ಬೆನಿಫಿಟ್ ಅನ್ನು ತೆಗೆದುಕೊಳ್ಳಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.